ಬಂಧುಗಳೇ, ಹೇಗಿದ್ದೀರಿ ಎಲ್ಲರೂ? ಇವತ್ತು ನಾನು ಶನಿಯ ಮೂಲದ ಬಗ್ಗೆ ಹಾಗೆ ಶನಿ ಮತ್ತು ಸೂರ್ಯನ ನಡುವೆ ಇರುವಂತಹ ಒಂದು ದ್ವೇಷದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮನುಷ್ಯನ ಏಳುಬೀಳುಗಳಲ್ಲಿ ಹಾಗೂ ಉನ್ನತ ಸ್ಥಿತಿಗಳಲ್ಲಿ ನಾವೆಲ್ಲರೂ ಬೇಡುವ ದೇವರೆಂದರೆ ಅದು ಶನಿ ಮಹಾತ್ಮ ಸ್ವಾಮಿ ಮಾತ್ರ. ಮನುಷ್ಯನ ಮೇಲೆ ಶನಿಯ ವಕ್ರದೃಷ್ಟಿ ಬಿತ್ತೆಂದರೆ ಎಂತಹ ಅಗರ್ಭ ಶ್ರೀಮಂತನೂ ಸಹ ಭಿಕ್ಷುಕನಾಗುತ್ತಾನೆ, ಓರ್ವ ಭಿಕ್ಷುಕನೂ ಸಹ ಕುಬೇರನಾಗುತ್ತಾನೆ. ಬರೀ ಹಣದ ವಿಚಾರದಲ್ಲಿ ಮಾತ್ರವಲ್ಲ, ಆರೋಗ್ಯದ ವಿಚಾರದಲ್ಲಿಯೂ ಸಹ ಶನಿ ಪ್ರಭಾವ ಬೀರುತ್ತಾನೆ. ಈ ಶನಿ ಮಹಾತ್ಮನನ್ನು ಕೇವಲ ಭಾರತೀಯರಷ್ಟೇ ಪೂಜಿಸುವುದಿಲ್ಲ, ಬದಲಾಗಿ ವಿದೇಶಿಗರೂ ಸಹ ಶನಿಯನ್ನು ಪೂಜಿಸುತ್ತಾರೆ, ಶನಿಯ ಕೃಪೆಗಾಗಿ ಬೇಡಿಕೊಳ್ಳುತ್ತಾರೆ. ಇನ್ನು ಭಾರತೀಯರ ವಿಚಾರಕ್ಕೆ ಬರುವುದಾದರೆ, ಜೀವನದಲ್ಲಿ ಒಮ್ಮೆ ಕಷ್ಟಗಳು ಶುರುವಾಯಿತೆಂದರೆ ಶನಿ ದೇವಸ್ಥಾನಕ್ಕೆ ಹೋಗುವುದು, ಎಳ್ಳು ದೀಪ ಹಚ್ಚುವುದು, ಹರಳೆಣ್ಣೆ ದಾನ ಮಾಡುವುದು, ಹೀಗೆ ನಾನಾ ರೀತಿಯಲ್ಲಿ ಶನಿದೇವನನ್ನು ಆರಾಧಿಸುತ್ತಾರೆ. ಹಿರಿಯರು ಹೇಳ್ತಾರೆ, ಶನಿದೇವನ ಕತೆ ಕೇಳಿದರೆ ನಾವು ಜೀವನದಲ್ಲಿ ಉದ್ಧಾರ ಆಗ್ತೀವಿ ಅಂತ. ಆದರೆ ಮೊದಲಿಗೆ ನಾವು ಶನಿ ಪರಮಾತ್ಮನ ಮೂಲದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಬ್ರಹ್ಮನ ಮಾನಸ ಪುತ್ರರಲ್ಲಿ ಮರೀಚಿಯು ಒಬ್ಬ. ಇವರ ಜ್ಯೇಷ್ಠ ಪುತ್ರರೇ ಕಶ್ಯಪ. ವೇದ ಅಧ್ಯಯನ ಪಂಡಿತರು. ಇವರಿಗೆ ಅದಿತಿಯಲ್ಲಿ ಜನಿಸಿದ ಮಗನೇ ಜಗತ್ತನ್ನೇ ಬೆಳಗುವ ಸೂರ್ಯದೇವ. ಸೂರ್ಯನಿಗೆ ಸನ್ಯಾ ಎಂಬ ಪತ್ನಿ. ಇವರಿಗೆ ಜನಿಸಿದ ಮಕ್ಕಳು ಯಮ, ಯಮುನೆ, ವೈವಸತ್ತಮನು. ಅನಂತರ ಸನ್ಯಾಗೆ ಸೂರ್ಯನ ವಿಪರೀತ ಶಾಖವನ್ನು ತಡೆಯಲಾಗಲಿಲ್ಲ. ಸೂರ್ಯನ ಬಳಿ ಇರುವುದೂ ಸಹ ಬೇಡ ಎನಿಸುವುದಕ್ಕೆ ಶುರುವಾಯಿತು. ಹಾಗಾಗಿ ಸೂರ್ಯನಿಗೆ ಗೊತ್ತಾಗದ ರೀತಿಯಲ್ಲಿ ಸೂರ್ಯನನ್ನು ಬಿಟ್ಟು ಹೋಗಬೇಕೆಂಬ ತೀರ್ಮಾನಕ್ಕೆ ಸನ್ಯಾ ಬರುತ್ತಾಳೆ. ತನ್ನ ನೆರಳಿಗೆ ಜೀವ ತುಂಬಿ ತನ್ನ ರೀತಿಯೇ ಇರುವ ಸುಂದರ ಸ್ತ್ರೀಯನ್ನಾಗಿ ಮಾಡಿ, ನೀನು ನನ್ನ ಬದಲು ಸೂರ್ಯನ ಪತ್ನಿಯಾಗಿ ಸೂರ್ಯನಿಗೆ ಅನುಮಾನ ಬರದ ರೀತಿ ಅವರೊಂದಿಗೆ ಸಂಸಾರ ಮಾಡಿಕೊಂಡು ಇರು ಎಂದು ತಿಳಿಸಿ, ಸನ್ಯಾದೇವಿ ಸೂರ್ಯನಿಗೂ ಸಹ ಹೇಳದ ಹಾಗೆ ಕಾಡಿಗೆ ಬಂದು ವಾಸ ಮಾಡಲು ಶುರು ಮಾಡುತ್ತಾಳೆ. ಸೂರ್ಯನೂ ಕೂಡ ಸನ್ಯಾಳೆಂದು ತಿಳಿದು ಅವಳ ನೆರಳಿನಿಂದ ರೂಪುಗೊಂಡ ಛಾಯಾಳ ಜೊತೆ ಸುಖ ಸಂಸಾರ ನಡೆಸುತ್ತಿದ್ದ. ಛಾಯಾಗೆ ಸೂರ್ಯನಿಂದ 3 ಮಕ್ಕಳು ಜನಿಸುತ್ತಾರೆ, 2 ಗಂಡು 1 ಹೆಣ್ಣು. ಶನಿ ಮತ್ತು ಸಾವಣಿ ಗಂಡು ಮಕ್ಕಳಾದರೆ ತಪತಿ ಹೆಣ್ಣು ಮಗಳು. ಹಾಗೆ ಬೆಳೆದು ದೊಡ್ಡವರು ಸಹ ಆಗುತ್ತಾರೆ. ಆದರೆ ಛಾಯಾ ತನ್ನ ಮಕ್ಕಳಂತೆ ಸನ್ಯಾ ಮಕ್ಕಳನ್ನು ನೋಡಿಕೊಳ್ಳಲಿಲ್ಲ. ಇದನ್ನು ತಿಳಿದ ಯಮ ಛಾಯಾಳಿಗೆ ಎಡಗಾಲಿನಿಂದ ಒದೆಯುತ್ತಾನೆ. ಆಗ ಛಾಯಾ ನಿನ್ನ ಕಾಲಿಗೆ ಹುಳು ಬೀಳಲೆಂದು ಶಾಪ ನೀಡುತ್ತಾಳೆ. ಆ ರಾತ್ರಿಯೇ ಯಮನ ಕಾಲಿಗೆ ಹುಳು ಬಿದ್ದು ಅವನು ಯಾತನೆಗೆ ಒಳಗಾಗುತ್ತಾನೆ. ಈ ವಿಷಯ ತಿಳಿದ ಸೂರ್ಯದೇವ ಆ ಶಾಪವನ್ನು ನಿಷ್ಕ್ರಿಯಗೊಳಿಸಿ ಯಾತನೆಯನ್ನು ಹೋಗಲಾಡಿಸುತ್ತಾನೆ. ಸೂರ್ಯನಿಗೆ ಛಾಯಾದೇವಿಯ ಮೇಲೆ ಅನುಮಾನ ಬರುತ್ತೆ. ತನ್ನ ಮಕ್ಕಳಿಗೆ ತಾಯಿ ಶಾಪ ಕೊಡುತ್ತಾಳೆಯೇ ಎಂದು. ಸೂರ್ಯನು ಛಾಯಾಳನ್ನು ದಂಡಿಸಿ ಸನ್ಯಾಳ ಮತ್ತು ಛಾಯಾಳ ವಿಷಯವನ್ನು ತಿಳಿಯುತ್ತಾನೆ. ಮತ್ತೆ ಕಾಡಿಗೆ ಹೋಗಿ ಸನ್ಯಾಳನ್ನು ಅವನ ಜೊತೆಗೆ ಕರೆದುಕೊಂಡು ಬರುತ್ತಾನೆ. ಇದರಿಂದ ಛಾಯಾಗೆ ಸನ್ಯಾಳ ಮತ್ತು ಸೂರ್ಯನ ಮಕ್ಕಳ ಮೇಲೆ ಕೋಪ ಬರುತ್ತೆ. ಹಾಗಾಗಿ ಆ ಸಮಯಕ್ಕಾಗಿ ಕಾಯ್ತಾ ಇರ್ತಾಳೆ. ತನ್ನ ಮಕ್ಕಳಿಗೆ ಸೂರ್ಯನ ಮತ್ತು ಯಮನ ಮೇಲೆ ದ್ವೇಷ ಸಾಧಿಸುವಂತೆ ಪ್ರಚೋದಿಸುತ್ತಾಳೆ. ಸನ್ಯಾಳು ಬಂದ ಮೇಲೆ ಸೂರ್ಯನಿಗೆ ಛಾಯಾಳ ಮಕ್ಕಳ ಮೇಲೆ ಪ್ರೀತಿ ಕಡಿಮೆಯಾಗುತ್ತೆ. ಶನಿಯು ಜನಿಸಿದ ಮೇಲೆ ತನ್ನ ಪುತ್ರ ಎಂದು ನೋಡಲು ಸೂರ್ಯದೇವನು 1 ದಿನವೂ ಹೋಗಿರಲಿಲ್ಲ. ಇದರಿಂದ ಶನಿಗೆ ಸೂರ್ಯನ ಮೇಲೆ ಅಪಾರವಾದ ಕೋಪವಿರುತ್ತೆ. ಒಂದು ದಿನ ಶನಿಯು ಅನಾರೋಗ್ಯದಿಂದ ಬಳಲುತ್ತಿದ್ದಾಗ ಛಾಯಾಳ ಒತ್ತಡಕ್ಕೆ ಮಣಿದು ಶನಿಯನ್ನು ನೋಡಲು ಬರುತ್ತಾನೆ. ಛಾಯಾಳು ಈ ವಿಷಯವನ್ನು ಮೊದಲೇ ಶನಿಗೆ ತಿಳಿಸುತ್ತಾಳೆ. ಈ ವಿಷಯ ತಿಳಿದು ಕೋಪದಿಂದ ಕೆಂಡವಾದ ಶನಿ ಸೂರ್ಯ ಬರುವುದನ್ನೇ ಕಾಯುತ್ತಿರುತ್ತಾನೆ. ಸೂರ್ಯ ಸ್ವಲ್ಪ ಬುದ್ಧಿ ಉಪಯೋಗಿಸಿ ಮೊದಲು ಶನಿಯ ಹತ್ತಿರ ತನ್ನ ಸಾರಥಿಯಾದ ಅರುಣನನ್ನು ಕಳುಹಿಸುತ್ತಾನೆ. ಅರುಣ ಶನಿಯ ಹತ್ತಿರ ಹೋಗುತ್ತಾನೆ. ದೂರದಿಂದ ಕಾಲಿನ ಸಪ್ಪಳ ಕೇಳಿ ಶನಿಯು ಸೂರ್ಯ ಬರುತ್ತಿದ್ದಾನೆ ಎಂದು ತಪ್ಪಾಗಿ ತಿಳಿದು ಕ್ರೂರ ದೃಷ್ಟಿಯಿಂದ ನೋಡುತ್ತಾನೆ. ಮೊದಲು ಅರುಣನ ಕಾಲು
ಶನಿಗೆ ಕಾಣುತ್ತೆ. ಶನಿಯ ಕ್ರೂರ ದೃಷ್ಟಿ ಮತ್ತು ಆ ಕಾಲುಗಳ ಮೇಲೆ ಬಿದ್ದು ಅರುಣನ ಕಾಲುಗಳು ಬಿದ್ದು ಹೋಗ್ತಾವೆ. ಅರುಣನು ಕಾಲುಗಳಿದ್ದರೂ ಸಹ ಎಳವನಾಗುತ್ತಾನೆ. ಅನಂತರ ಸೂರ್ಯ ಬರ್ತಾನೆ. ಶನಿಗೆ ತನ್ನ ಅಚಾತುರ್ಯ ತಿಳಿಯುತ್ತೆ. ಆದರೂ ಸೂರ್ಯನ ಮೇಲೆ ಕೋಪದಿಂದ ನೋಡುವುದರಿಂದ ಸೂರ್ಯನಿಗೂ ಅನೇಕ ಕಷ್ಟಗಳು ಬಂದು ಶಿವನ ಕೃಪೆಯಿಂದ ಕಷ್ಟಗಳು ಹೋಗುತ್ತದೆ. ಶನಿಯು ಆಗ ಇನ್ನೂ ಗ್ರಹವಾಗಿರಲಿಲ್ಲ. ಸೂರ್ಯನ ಮೇಲೆ ಕೋಪಕ್ಕೆ ಶನಿದೇವ ಮನೆ ಬಿಟ್ಟು ದೂರ ಹೋಗುತ್ತಾನೆ. ಯಾರೇ ಹೇಳಿ ಕಳಿಸಿದರೂ ಸಹ ಶನಿದೇವ ಮತ್ತೆ ಮನೆಗೆ ವಾಪಸ್ ಬರುವುದಿಲ್ಲ. ಆಗ ಸೂರ್ಯ ಅಂಜನಿ ಪುತ್ರ ಆಂಜನೇಯನನ್ನು ಕರೆತರಲು ಕಳುಹಿಸುತ್ತಾನೆ. ಆಂಜನೇಯ ಹೋಗಿ ಶನಿಯನ್ನು ಕರೆದರೂ ಸಹ ಬರುವುದಿಲ್ಲ. ಆದರೆ ನೀನು ಬರದಿದ್ದರೆ ನಿನ್ನನ್ನು ಬಿಡೋದಿಲ್ಲ, ನಿನ್ನನ್ನು ಎತ್ತಿಕೊಂಡೇ ಹೋಗುತ್ತೇನೆ ಎಂದು ಆಂಜನೇಯ ಶನಿಗೆ ಹೇಳುತ್ತಾನೆ. ಶನಿಯು ಆಂಜನೇಯನ ಮೇಲೆ ಕ್ರೂರ ದೃಷ್ಟಿಯಿಂದ ನೋಡುತ್ತಾನೆ. ಆದರೆ ಆ ಕ್ರೂರ ದೃಷ್ಟಿ ಆಂಜನೇಯನನ್ನು ಏನೂ ಸಹ ಮಾಡಲಾಗಲಿಲ್ಲ. ನನ್ನನ್ನು ಎತ್ತಿಕೊಂಡು ಹೋಗುವುದಕ್ಕೆ ಆಗುವುದಿಲ್ಲ ಎಂದು ಎತ್ತರವಾಗಿ ಬೆಳೆದರೂ ಸಹ ಆಂಜನೇಯನು ಶನಿಗಿಂತ ಮತ್ತಷ್ಟು ಎತ್ತರವಾಗಿ ಬೆಳೆಯುತ್ತಾನೆ. ಆಗ ಶನಿದೇವನಿಗೆ ಗೊತ್ತಾಗುತ್ತೆ, ಆಂಜನೇಯ ನನ್ನನ್ನೂ ಮೀರಿದವನೆಂದು, ಇವನ ಮುಂದೆ ನನ್ನ ಆಟ ನಡೆಯೋದಿಲ್ಲವೆಂದು. ಅವನ ಜೊತೆ ತಂದೆಯನ್ನು ನೋಡಲು ಹೋಗುತ್ತಾನೆ. ಹಠವಾದಿ ಶನಿಯನ್ನು ಕರೆತಂದಿದ್ದಕ್ಕೆ ಆಂಜನೇಯನ ಮೇಲೆ ಸೂರ್ಯದೇವನಿಗೆ ಪ್ರೀತಿ ವಿಶ್ವಾಸ ಮೂಡುತ್ತೆ. ಆದರೆ ಸೂರ್ಯನ ಮೇಲೆ ಶನಿಗೆ ಕೋಪ. ಸೂರ್ಯವನ್ನು ಶನಿಯು ನೋಡಿದ ತಕ್ಷಣ ಮಾತು ಬೆಳೆಯುತ್ತೆ. ಸೂರ್ಯನಿಗೆ ಕೋಪ ಬಂದು ಶನಿಯನ್ನು ಸೂರ್ಯ ಒದ್ದು ಬಿಡುತ್ತಾನೆ. ಹಾಗಾಗಿ ಶನಿಯ ಒಂದು ಕಾಲಿಗೆ ಪೆಟ್ಟು ಬೀಳುತ್ತೆ. ಅಂದಿನಿಂದ ಒಂದು ಕಾಲು ಊನವಾಗಿ ನಿಧಾನವಾಗಿ ನಡೆಯುತ್ತಾನೆ. ಇಂದಿಗೂ ಕೂಡ ಎಲ್ಲ ಗ್ರಹಗಳಿಗಿಂತ ನಿಧಾನಗತಿ ಶನಿದೇವನೇ. ಅಂದಿನಿಂದ ಇಂದಿಗೂ ಸಹ ತಂದೆ ಮಗ ಶತ್ರುವಾಗೇ ಬೆಳೆಯುತ್ತಿದ್ದಾರೆ. ನನ್ನ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಬೆಂಬಲ ನನಗೆ ತುಂಬ ಮುಖ್ಯವಾಗಿದೆ. ಥ್ಯಾಂಕ್ ಯು.